ಬನ್ನಿ, ನಮ್ಮ ಕಣ್ಣಿಗೆ ಕಾಣದ ಆದರೆ ನಮ್ಮ ಜಗತ್ತನ್ನೇ ರೂಪಿಸೋ ಕೆಲವು ಅದ್ಭುತ ಶಕ್ತಿಗಳ ಬಗ್ಗೆ ತಿಳಿಯೋಣ. ಅದು ನಮ್ಮ ಮನಸ್ಸಿನ ಆಳವಾಗಿರ್ಬೋದು ಅಥವಾ ಅತೀಂದ್ರಿಯ ಪ್ರಪಂಚದ ರಹಸ್ಯಗಳಾಗಿರ್ಬೋದು. ಇವೆಲ್ಲವನ್ನೂ ನಿಯಂತ್ರಿಸುವ ಆ ಗುಪ್ತ ನಿಯಮಗಳನ್ನ ಒಟ್ಟಿಗೆ ಸೇರಿ ತೆರೆದು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಜೀವನದ ಎಲ್ಲಾ ದೊಡ್ಡ ದೊಡ್ಡ ಸವಾಲುಗಳು, ಸಿಗೋ ಅವಕಾಶಗಳು, ಇದೆಲ್ಲದರ ಹಿಂದೆ ಕೆಲವು ಗುಪ್ತ ನಿಯಮಗಳು ಕೆಲಸ ಮಾಡ್ತಿದ್ರೆ ಹೇಗಿರುತ್ತೆ? ಈ ಒಂದು ಯೋಚನೆಯೇ ಸಾಕು ಬಿಸ್ನೆಸ್, ಸೈಕಾಲಜಿ ಮತ್ತೆ ಸ್ಪಿರಿಚುಯಾಲಿಟಿಯನ್ನ ಒಂದೇ ದಾರದಲ್ಲಿ ಪೋಣಿಸೋಕೆ. ಸರಿ, ಹಾಗಿದ್ರೆ ನಮ್ಮ ಇವತ್ತಿನ ಪಯಣ ಹೇಗಿರ್ಲಿದೆ ಅಂದ್ರೆ, ಮೊದಲು ನಮ್ಮ ಮನಸ್ಸಿನ ಒಳಗಿನ ಅದೃಶ್ಯ ಪ್ರಪಂಚಕ್ಕೆ ಇಳಿಯೋಣ. ಆಮೇಲೆ ಒಂದು ಐಡಿಯಾವನ್ನ ವಾಸ್ತವವಾಗಿಸೋದು ಹೇಗೆ ಅಂತ ನೋಡೋಣ. ಅಲ್ಲಿಂದ ನಮ್ಮ ಕಣ್ಣಿಗೆ ಕಾಣದ ಲೋಕಗಳ ಬಗ್ಗೆ ತಿಳಿದುಕೊಂಡು ಕೊನೆಗೆ ಇದೆಲ್ಲದರ ಮೇಲೆ ಪ್ರಭುತ್ವ ಸಾಧಿಸೋಕೆ ಮೂರೇ ಸರಳ ನಿಯಮಗಳನ್ನ ಕಲಿಯೋಣ. ಸರಿ, ಮೊದಲನೇದಾಗಿ ನಮ್ಮ ಒಳಗಿನ ಅದೃಶ್ಯ ಪ್ರಪಂಚ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸೋದು ಹೇಗೆ ಅಂತ ನೋಡೋಣ. ನೋಡಿ, ನಮ್ಮ ಮನಸ್ಸಿನ ಜೊತೆ ವ್ಯವಹರಿಸೋಕೆ 2 ದಾರಿಗಳಿವೆ. ಒಂದು ಬ್ರೈನ್ ಎನ್ಹ್ಯಾನ್ಸ್ಮೆಂಟ್, ಅಂದ್ರೆ ನಮ್ಮ ಸ್ವಂತ ಮನಸ್ಸನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದು. ಇನ್ನೊಂದು ದಾರಿ ಮೈಂಡ್ ಕಂಟ್ರೋಲ್, ಅಂದ್ರೆ ಬೇರೆಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರೋದು. ಒಂದು ರಚನಾತ್ಮಕವಾದ್ರೆ ಇನ್ನೊಂದು ಕುತಂತ್ರದಿಂದ ಕೂಡಿದೆ. ಹಾಗಿದ್ರೆ ನಮ್ಮ ಮೆದುಳನ್ನ ಶಾರ್ಪ್ ಆಗಿ ಇಟ್ಕೊಳ್ಳೋಕೆ ಏನ್ ಮಾಡಬೇಕು? ಇಲ್ಲಿದೆ ನೋಡಿ 4 ಸಿಂಪಲ್ ಹ್ಯಾಬಿಟ್ಸ್. ಮೊದಲನೇದು, ಮೆದುಳಿಗೆ ಸದಾ ಹೊಸ ಚಾಲೆಂಜ್ ಕೊಡ್ತಾ ಇರಿ. ಎರಡನೇದು, ಫಿಸಿಕಲ್ ಎಕ್ಸರ್ಸೈಸ್ ಮಾಡಿ, ಇದು ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಮಾಡುತ್ತೆ. ಮೂರನೇದು, ಒಳ್ಳೆ ಆರೋಗ್ಯಕರ ಊಟ ಮಾಡಿ. ಮತ್ತು ಕೊನೆಯದಾಗಿ ಚೆನ್ನಾಗಿ ನಿದ್ದೆ ಮಾಡಿ, ದಿನಕ್ಕೆ 2-3 ಲೀಟರ್ ನೀರು ಕುಡಿಯೋದು ಮರಿಬೇಡಿ. ಸರಿ, ಈಗ ಕಥೆಯ ಇನ್ನೊಂದು ಮುಖ ನೋಡೋಣ. ಅಂದ್ರೆ ಅಗೋಚರ ನಿಯಂತ್ರಣದ ಕಲೆ. ಬ್ಲ್ಯಾಕ್ ಹೋಲ್ ಆಗ್ಬೇಡಿ, ಅಂದ್ರೆ ನಿಮ್ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗ್ಬೇಡಿ, ಸುಮ್ಮನಿದ್ಬಿಡಿ. ಆಗ ಎದುರಿಗಿರೋರು ಆ ಮೌನವನ್ನ ತುಂಬೋಕೆ ಅವರಾಗೆ ಮಾತಾಡಕ್ ಶುರು ಮಾಡ್ತಾರೆ, ಅವರ ರಹಸ್ಯಗಳನ್ನ ಅವರೇ ಬಿಟ್ಕೊಡ್ತಾರೆ. ಅನಿರೀಕ್ಷಿತವಾಗಿ ವರ್ತಿಸಿ. ಮೊದಲು 100ಕ್ಕೆ 100 ಗಮನ ಕೊಡಿ, ಆಮೇಲೆ ಸಡನ್ ಆಗಿ ದೂರ ಸರಿರಿ. ಈ ಕನ್ಫ್ಯೂಷನ್ ಅವರಲ್ಲಿ ಒಂದು ರೀತಿಯ ಅಡಿಕ್ಷನ್ ಕ್ರಿಯೇಟ್ ಮಾಡುತ್ತೆ. ಅವರ ವಾಸ್ತವದ ಬಗ್ಗೆನೇ ಅವರಿಗೆ ಅನುಮಾನ ಬರೋ ಹಾಗೆ ಮಾಡಿ. ಇದನ್ನ ಪರ್ಸ್ಪೆಕ್ಟಿವ್ ಇಂಪ್ಲಾಂಟೇಷನ್ ಅಂತಾರೆ. ಕೊನೆಗೆ ಅವರಿಗೆ ಬೇಕಾದ ಆಯ್ಕೆಯನ್ನೇ ಅವರು ಮಾಡ್ತಿದ್ದಾರೆ ಅಂತ ಅವರಿಗೆ ಅನಿಸ್ಬೇಕು. ಆದರೆ ಆ ಆಯ್ಕೆಯನ್ನ ನೀವೇ ಸೆಟ್ ಮಾಡಿರ್ತೀರಿ. 2ನೇ ಭಾಗಕ್ಕೆ ಬರೋಣ. ಅಗೋಚರವನ್ನು ಗೋಚರವಾಗಿಸುವುದು, ಅಂದ್ರೆ ಮನಸ್ಸಿನಲ್ಲಿರೋ ಒಂದು ಐಡಿಯಾನ ನಿಜವಾದ ಪ್ರಪಂಚದಲ್ಲಿ ಹೇಗೆ ಜೀವಂತಗೊಳಿಸೋದು ಅಂತ ನೋಡೋಣ. ಇದಕ್ಕೆ ಒಂದು ಸಖತ್ ಉದಾಹರಣೆ ಇದೆ ನೋಡಿ. 7 ದಿನಗಳ ಪ್ರಿಂಟ್ ಆನ್ ಡಿಮ್ಯಾಂಡ್ ಚಾಲೆಂಜ್. ಮೊದಲ ದಿನ ಫಿಟ್ನೆಸ್ ಟೀ ಶರ್ಟ್ ಡಿಸೈನ್ ಮಾಡಿದ್ರು, ಆದರೆ ಸೇಲ್ಸ್ ಆಗ್ಲಿಲ್ಲ. ಸೋತರಾ? ಇಲ್ಲ. 3ನೇ ದಿನ ಟ್ರೆಂಡಿಂಗ್ನಲ್ಲಿದ್ದ ಹೊಸ ಚಿನ್ ಟಪ ಡಮ್ ಡಮ್ ಡಿಸೈನ್ಗೆ ಶಿಫ್ಟ್ ಆದ್ರು. 5ನೇ ದಿನ ಫೇಸ್ಬುಕ್ ಆಡ್ಸ್ ಶುರು ಮಾಡಿದಾಗ ಸೇಲ್ಸ್ ಒಂದೇ ಸಮನೆ ಬರಲು ಶುರುವಾಯಿತು. 7ನೇ ದಿನ ಚಾಲೆಂಜ್ ಮುಗ್ದಾಗ ಒಟ್ಟು 24 ಸೇಲ್ಸ್ ಆಗಿತ್ತು. ಹಾಗಿದ್ರೆ ಕೇವಲ 7 ದಿನದಲ್ಲಿ ಬಂದ ಒಟ್ಟು ಲಾಭ ಎಷ್ಟಿರಬಹುದು? ಬರೋಬ್ಬರಿ 10,481 ರೂಪಾಯಿ. ನೋಡಿ, ಒಂದು ಐಡಿಯಾವನ್ನ ಕಾರ್ಯರೂಪಕ್ಕೆ ತಂದಾಗ ಸಿಗೋ ಫಲಿತಾಂಶ ಇದು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ದುಡ್ಡು ಮಾಡೋದು ಹೇಗೆ ಅನ್ನೋದು ನಿಜವಾದ ಪ್ರಶ್ನೆಯೇ ಅಲ್ಲ. ಅಸಲಿ ಪ್ರಶ್ನೆ ಏನಂದ್ರೆ, ಆ ದುಡ್ಡು ಮಾಡಕ್ಕೆ ನಮ್ಮಿಂದ ಎಷ್ಟು ಸಮಯ ಹೋಗ್ತಿದೆ ಅನ್ನೋದು. ಯಾಕಂದ್ರೆ ಸಮಯವೇ ನಮ್ಮ ನಿಜವಾದ ಅಗೋಚರ ಸಂಪತ್ತು. ಈಗ ನಾವು ಬರ್ತಿರೋದು 3ನೇ ಹಂತಕ್ಕೆ, ಕಾಣದ ಲೋಕಗಳ ಸಂಚರಣೆ. ಅಂದ್ರೆ ನಮ್ಮ ಇಂದ್ರಿಯಗಳಿಗೂ ಮೀರಿದ ಒಂದು ಪ್ರಪಂಚದ ಕಡೆಗೆ. ಈ ಅಗೋಚರ ಪ್ರಪಂಚದಲ್ಲೂ 2 ರೀತಿ ಇದೆ. ಒಂದು ಕಡೆ ಭಯಾನಕವಾದ, ಅನಿರೀಕ್ಷಿತವಾಗಿ ಕಾಡುವ ಕೆಟ್ಟ ಆತ್ಮಗಳಿವೆ. ಇನ್ನೊಂದು ಕಡೆ ಸಾವಿನ ನಂತರ ಆತ್ಮದ ಪ್ರಯಾಣ ಹೇಗಿರ್ಬೇಕು ಅಂತ ಹೇಳೋ ಒಂದು ಕ್ರಮಬದ್ಧವಾದ ಮಾರ್ಗವಿದೆ. ಆ ಕೆಟ್ಟ ಆತ್ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಏಕ್ ಥಿ ಡಾಯನ್ ಕಥೆಯ ಆ ದೃಶ್ಯ ಕಣ್ಮುಂದೆ ಬರುತ್ತೆ. ಯೋಚನೆ ಮಾಡಿ, ನಡುರಾತ್ರಿಯಲ್ಲಿ ಕತ್ತಲೆ ಬಾಗಿಲಲ್ಲಿ ದೇಹನೇ ಇಲ್ಲದ ಒಂದು ಬಿಳಿ ಪಾದ ನಿಮ್ಮನ್ನ ಕೈ ಬೀಸಿ ಕರಿತಿದೆ. ಅಬ್ಬಾ, ಆ ಕಲ್ಪನೆನೇ ಮೈ ಜುಮ್ಮನುತ್ತಲ್ವಾ? ಉತ್ತರಾಖಂಡದ ರೋಡ್ ಟ್ರಿಪ್ ಕಥೆಯಲ್ಲಂತೂ ಸ್ನೇಹಿತನ ಬಾಯಿಂದ ಮಾತು ಬರ್ತಿದೆ, ಆದ್ರೆ ಧ್ವನಿ ಮಾತ್ರ ಬೇರೆ ಯಾರ್ದೋ ಒಂದು ಹುಡುಗಿಯಿದು. ನೀವು ಅವಳನ್ನ ಎಲ್ಲಿಂದ ಕರ್ಕೊಂಡು ಬಂದಿದ್ದೀರೋ, ನಾನವಳನ್ನ ಅಲ್ಲೇ ಬಿಟ್ಟು ಬರ್ತೀನಿ ಅಂತ. ಇದು ಕೆಲವು ಅಗೋಚರ ಶಕ್ತಿಗಳು ಎಷ್ಟು ಭಯಾನಕವಾಗಿರ್ಬೋದು ಅನ್ನೋದಕ್ಕೆ ಸಾಕ್ಷಿ. ಈ ಭಯಾನಕ ಕಥೆಗಳಿಂದ ಹೊರಬಂದು ಒಂದು ವ್ಯವಸ್ಥಿತ ಪ್ರಪಂಚಕ್ಕೆ ಹೋಗೋಣ. ಗರುಡ ಪುರಾಣದ ಪ್ರಕಾರ
ಪಿಂಡ ಪ್ರದಾನ ಅನ್ನೋದು 13 ದಿನಗಳ ಒಂದು ವಿಧಿ. ಇದರಲ್ಲಿ ಪಿಂಡಗಳನ್ನು ಅರ್ಪಿಸಿ ಆತ್ಮ ತನ್ನ ಮುಂದಿನ ಪ್ರಯಾಣಕ್ಕೆ ಒಂದು ಹೊಸ ಸೂಕ್ಷ್ಮ ಶರೀರವನ್ನ ಕಟ್ಕೊಳ್ಳೋಕ್ಕೆ ಸಹಾಯ ಮಾಡಲಾಗತ್ತೆ. ನೋಡಿ, ಈ 13 ದಿನದ ಪ್ರಯಾಣ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ ಅಂದ್ರೆ ಮೊದಲ 9 ದಿನಗಳಲ್ಲಿ ಒಂದೊಂದೇ ಅಂಗಗಳು ರೂಪುಗೊಳ್ಳುತ್ತೆ. 10ನೇ ದಿನ ಆತ್ಮಕ್ಕೆ ಪ್ರಯಾಣ ಶುರು ಮಾಡಕ್ಕೆ ಶಕ್ತಿ ಸಿಗುತ್ತೆ. 11ರಿಂದ 13ನೇ ದಿನ ಯಮನ ಲೋಕದ ಕಡೆ ಹೋಗೋಕೆ ಆ ಶಕ್ತಿಯನ್ನ ಬಳಸ್ಕೊಳ್ಳುತ್ತೆ. ಈ ವಿಧಿ ಮುಗಿದ್ಮೇಲೆ ಆತ್ಮನ ದಾರಿ, ಮುಂದಿನ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಸರಿ, ಇಷ್ಟೊತ್ತು ನಾವು ಮನಸ್ಸಿನ ಒಳಗಿನ ಪ್ರಪಂಚ, ಐಡಿಯಾಗಳನ್ನ ವಾಸ್ತವವಾಗಿಸೋ ಬಿಸ್ನೆಸ್ ಪ್ರಪಂಚ, ಹಾಗೆ ಕಣ್ಣಿಗೆ ಕಾಣದ ಆತ್ಮಗಳ ಪ್ರಪಂಚವನ್ನು ನೋಡಿದ್ವಿ. ಈಗ ಈ ಮೂರೂ ಪ್ರಪಂಚಗಳನ್ನ ಆಳೋಕೆ ಬೇಕಾದ ಒಂದೇ ಒಂದು ಫ್ರೇಮ್ವರ್ಕ್, ಅಂದರೆ 3 ನಿಯಮಗಳನ್ನ ನೋಡೋಣ. ನಿಯಮ 1, ತುಂಬಾನೇ ಸಿಂಪಲ್. ಅತಿ ಬುದ್ಧಿವಂತರಾಗೋಕೆ ಹೋಗ್ಬೇಡಿ. ಅಹಂಕಾರ ಬಿಟ್ಟು ಚಿಕ್ಕದಾಗಿ ಶುರು ಮಾಡಿ. ನಿಯಮ 2, ಕೇವಲ ಪ್ಯಾಷನ್ ಹಿಂದೆ ಹೋಗ್ಬೇಡಿ. ಪೊಟೆನ್ಷಿಯಲ್ ಎಲ್ಲಿದೆ ಅಂತ ನೋಡಿ. ಇಷ್ಟವಾದ್ದನ್ನ ಮಾಡೋದಲ್ಲ, ಏನ್ ಮಾಡ್ಬೇಕೋ ಅದನ್ನ ಮಾಡಿ. ಇನ್ನು ನಿಯಮ 3, ನಿಮ್ಮ ಫೀಲ್ಡ್ನ ಮಾಸ್ಟರ್ ಆಗಿ. ಕೇವಲ ಬಿಸ್ನೆಸ್ ನಡೆಸೋದಲ್ಲ, ಅದರ ಆಳಕ್ಕಿಳಿದು ಅರ್ಥ ಮಾಡ್ಕೊಳ್ಳಿ. ಈ ಮೊದಲನೇ ನಿಯಮಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಒಬ್ಬ ಸ್ನೇಹಿತ ಚಿಕ್ಕ ಕೆಲಸ ಮಾಡೋದು ಗೌರವಕ್ಕೆ ಕಮ್ಮಿ ಅಂತ 2 ವರ್ಷ ವೇಸ್ಟ್ ಮಾಡಿದ. ನೆನಪಿಡಿ, ಅಹಂಕಾರ ನಮ್ಮ ಸಮಯವನ್ನ ತಿಂದು ಹಾಕುತ್ತೆ. 2ನೇ ನಿಯಮ, ಇದು ತುಂಬಾನೇ ಮುಖ್ಯ. ಯಶಸ್ವಿ ಜನ ಪ್ಯಾಷನ್ ಹಿಂದೆ ಓಡ್ಲಿಲ್ಲ, ಪೊಟೆನ್ಷಿಯಲ್ ಹಿಂದೆ ಓಡಿದ್ರು. ಜೆಫ್ ಬೆಜೋಸ್ಗೆ ಪುಸ್ತಕಗಳ ಬಗ್ಗೆ ಪ್ರೀತಿ ಇರಲಿಲ್ಲ, ಆದರೆ ಆನ್ಲೈನ್ನಲ್ಲಿ ಪುಸ್ತಕ ಮಾರಾಟ ಮಾಡೋದ್ರೆ ಇರೋ ಪೊಟೆನ್ಷಿಯಲ್, ಅಂದ್ರೆ ಸಾಮರ್ಥ್ಯ, ಅವರ ಕಣ್ಣಿಗೆ ಬಿತ್ತು. ಇನ್ನು 3ನೇ ನಿಯಮ, ಇದು ಕೇಳೋಕೆ ಸಿಂಪಲ್ ಆಗಿದ್ರೂ ಇದರಲ್ಲೇ ಸಕ್ಸಸ್ನ ಗುಟ್ಟಿದೆ. ಅವರೇನೋ ಅದ್ಭುತವಾದ ಕೆಲಸ ಮಾಡಲಿಲ್ಲ. ಅವರು ಒಂದು ಸಾಮಾನ್ಯ ಕೆಲಸವನ್ನ ಸಾಮಾನ್ಯ ರೀತಿಯಲ್ಲಿ ಮಾಡೋದನ್ನ ನಿಲ್ಲಿಸಿದ್ರು ಅಷ್ಟೇ. ಚಹಾ ಇರ್ಬೋದು, ಮೊಮೋಸ್ ಇರ್ಬೋದು, ಅದನ್ನೇ ಅವರೊಂದು ಬ್ರ್ಯಾಂಡಾಗಿ ಕಟ್ಟಿ ಬೆಳೆಸಿದ್ರು. ನೋಡಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬಿಸ್ನೆಸ್ನಲ್ಲಿ, ಅಷ್ಟೇ ಯಾಕೆ ಅದರ ಆಚೆಗಿನ ಪ್ರಪಂಚದಲ್ಲೂ ಈ ಅಗೋಚರ ಶಕ್ತಿಗಳು ನಮ್ಮ ಸುತ್ತಮುತ್ತಲೇ ಇವೆ. ಆದರೆ ನಿಜವಾದ ಪ್ರಶ್ನೆ ಏನಂದ್ರೆ, ಈ ಪ್ರಪಂಚಗಳನ್ನು ನಡೆಸೋ ಆ ನಿಯಮಗಳ ಬಗ್ಗೆ ನಾವು ಗಮನ ಕೊಡ್ತಿದ್ದೀವಾ?